ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋ ಅಂತ ನೋಡೋಣ. ನೋಡಿ, ನಮಗೆ ಮೇನ್ ಫ್ಯಾಬ್ರಿಕ್ ಹಾಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಇದೇ ಬ್ಲೌಸ್ ಮೆಜರ್ಮೆಂಟಲ್ಲಿ ನಾವು ಇವತ್ತು ಮೆಜರ್ಮೆಂಟ್ ತಗೊಂಡು ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋ ಅಂತ ನೋಡೋಣ. ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತೀನಿ. ನೋಡಿ, ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಬಂದು ಮೆಜರ್ಮೆಂಟನ್ನು ನೋಡ್ಕೊಳ್ಳೋಣ. ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅನ್ನೋದನ್ನು ನೋಡಿ. ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟನ್ನು ತಗೋಬೇಕು. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು ನಮಗೆ 19 ಇಂಚ್ ಇದೆ. ಅಂದರೆ 19ರ 2 ಮಾಡಿದರೆ ನಮಗೆ 38 ಆಗುತ್ತೆ. ನೋಡಿ, 38 ಚೆಸ್ಟ್ ಮೆಜರ್ಮೆಂಟು. ಇದನ್ನು ಇಲ್ಲಿ ಬರ್ಕೊತಾ ಇದ್ದೀನಿ. ಇವಾಗ ಬಂದು ಲೆಂತ್ ನೋಡ್ಕೊಳ್ಳೋಣ, ಲೆಂತ್ ಎಷ್ಟಿದೆ ಅಂತೇಳಿ. ಬ್ಲೌಸ್ ಲೆಂತು ನೋಡಿ, ಮೇಲ್ಗಡೆಯಿಂದ ಕರೆಕ್ಟಾಗಿ ನಾವು ಏನು ಅಟ್ಯಾಚ್ ಮಾಡಿದ್ದೀವಿ ಅಲ್ಲಿಂದ ಹಿಡ್ಕೋಬೇಕು. 14 ಕಾಲಿದೆ ನೋಡಿ. ಇದು ಬ್ಲೌಸ್ ಲೆಂತ್ ಬಂದು 14 ಕಾಲಿದೆ. 14 ಕಾಲನ್ನು ನಾನು ಬರ್ಕೊತಾ ಇದ್ದೀನಿ. ಅಳತೆ ಬ್ಲೌಸ್ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಳೋದ್ರಿಂದ ಅದು ಎಷ್ಟಿದೆಯೋ ಅಷ್ಟು ಬರ್ಕೊತಿದ್ದೀನಿ. ಹಾಗೆ ಸೊಂಟದ ಅಳತೆ ಬಂದು ಎಷ್ಟಿದೆ ಅಂತ ನೋಡೋಣ. ನೋಡಿ, ಕೆಳಗಡೆ ಸೊಂಟದ ಅಳತೆ 15ರಲ್ಲಿ 30 ಇಂಚಿದೆ. ನೋಡಿ, ಈ ಮೆಜರ್ಮೆಂಟ್ಗೆ ನಾವು ಇವಾಗ ಕಟ್ ಮಾಡೋಣ, ಯಾವ ರೀತಿ ಕಟ್ ಮಾಡೋ ಅಂತ ನೋಡಿ. ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾಯಿದ್ದೀನಿ. ಕೆಳಗಡೆ ನಮಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸಾಕು, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ. ಹಾಗೆ ಟೋಟಲ್ ಲೆಂತ್ ಬಂದು 14 ಕಾಲಿದೆ. ಅದಕ್ಕೆ ನಾವು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನನ್ನು 1/2 ಇಂಚ್ ಆ್ಯಡ್ ಮಾಡಿ 14 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ ಬಿಡ್ತು ಬಂದು ನಾನು ಇದಕ್ಕೆ 2.1 ಇಂಚ್ ಇಡ್ತಾಯಿದ್ದೀನಿ. ಅಂದರೆ 2 ಕಾಲು ಅಥವಾ 2 ಮುಕ್ಕಾಲು ನಮಗೆ 2.5 ರೆಡಿ ಆಗುತ್ತೆ. ಹಾಗೆ ಶೋಲ್ಡ್ರ್ ಬಂದು ಇದರಲ್ಲಿ ಎಷ್ಟಿದೆಯೋ ಬ್ಲೌಸಲ್ಲೇ ಅಷ್ಟೇ ಇಡೋಣ. ನೋಡಿ, 3 ಇಂಚಿದೆ, 3.1 ಇಡ್ತಾಯಿದ್ದೀನಿ. ಟೋಟಲ್ ಬಂದು 5.5 ಶೋಲ್ಡ್ರು ಬರೋಂಗೆ ನಾನು ಈ ಬ್ಲೌಸ್ಗೆ ಇಡ್ತಾಯಿದ್ದೀನಿ. ನೋಡಿ, ಕೆಳಗಡೆ ಕೂಡ 5.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇದೆ. ನಾವು 4ರಿಂದ ಡಿವೈಡ್ ಮಾಡಿದರೆ ನಮಗೆ 9.5 ಬರುತ್ತೆ. ನೋಡಿ, 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಂದು ನಾನು 1.5 ಇಂಚ್ ಇಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಡ್ಬೋದು. ಕೆಳಗಡೆ ಸೊಂಟದ ಅಳತೆ ಬಂದು 30 ಇದೆ. ಅದನ್ನು 4ರಿಂದ ಡಿವೈಡ್ ಮಾಡಿದರೆ 7.5 ಆಗುತ್ತೆ. ಪ್ಲಸ್ 1 ಇಂಚು ಡಾಟಿಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 8.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಆರ್ಮೋಲ್ ಡೌನಿಂಗಿಗೆ ಒಂದು ಲೈನ್ ಹಾಕೋಣ. ಇವಾಗ ಬಂದು ಸ್ನೇಹಿತರೆ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡು ಅಂತ ನೋಡೋಣ. ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಅಳತೆ ಬ್ಲೌಸ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕೆಳಗಡೆ ನಾನಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟು ಅಲ್ಲಿಂದ ಇಟ್ಕೊಂಡಿದ್ದೀನಿ. ಹಾಗೆ 1/2 ಇಂಚು ಮಾರ್ಜಿನ್ ಕೂಡ ಇಟ್ಕೊತೀನಿ. ನೋಡಿ, ಈ ರೀತಿ ನಮಗೆ ಕರೆಕ್ಟಾಗಿ ಬರಬೇಕು ಆರ್ಮೋಲು. ನೋಡಿ, ಶೋಲ್ಡರ್ ಹತ್ರ ಕೂಡ 1/2 ಇಂಚು ಮಾರ್ಜಿನ್ ಉಳಿದಿದೆ. ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಕಾರ್ನರ್ ಸೈಡಲ್ಲಿ 1.5 ಇಂಚು ನಾನು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಈ ಸ್ಕೇಲ್ ಇಟ್ಟು ನಾವು ಈಸಿಯಾಗಿ ಈ ಸೇಪನ್ನು ಮಾರ್ಕ್ ಮಾಡ್ಕೋಬೋದು. ಹಾಗೆ ನೆಕ್ ಲೆಂತ್ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಇಡಬೇಕು. ನೋಡಿ, ಕೆಳಗಡೆಯಿಂದ ನಾನು ಮೆಜರ್ಮೆಂಟ್ ತಗೊಳ್ತಾ ಇದ್ದೀನಿ. 5 ಇಂಚ್ ಇದೆ, ಕೆಳಗಡೆಯಿಂದ 5 ಇಂಚು. ಅದಕ್ಕೆ ಒಂದು 1/4 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ 5/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವು ರೌಂಡ್ ಸೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ಸೇಪನ್ನು ನೀವು ಮಾರ್ಕ್ ಮಾಡ್ಕೋಬೋದು. ಡೀಪ್ ಕೂಡ ಎಷ್ಟು ಬೇಕಾದರೂ ಇಡ್ಬೋದು. ನೋಡಿ, 9, 9.5, 10 ಇಂಚ್ವರೆಗೂ ಇಡ್ಬೋದು ಡೀಪ್ ಬೇಕಾದರೆ. ಹಾಗೆ ಕೆಳಗಡೆ ನಾವು ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಂಡು 1 ಇಂಚು ನಾವು ಡಾಟಿಗೆ ಮಾರ್ಕ್ ಮಾಡ್ಕೋಬೇಕು. ಡಾಟ್ ಲೆಂತ್ ಬಂದು 4 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ನ್ಯಾಚ್ ಹಾಕ್ಕೊತಾ ಇದ್ದೀನಿ ನೆಕ್ ವಿಡ್ತಿಗೆ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ನಾನು ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಓಪನ್ ಸೈಡು ನನ್ನ ಕಡೆ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ಮೊದಲಿಗೆ ನಾವು ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ 1/2 ಇಂಚು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಜಾಸ್ತಿನೇ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇಲ್ಲಿ ಅಂಚು ಬಟ್ಟೆ ಇರೋದ್ರಿಂದ ನಾನು ಆನಂತರ ಅದನ್ನು ಕಟ್ ಮಾಡ್ತೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಇವಾಗ ಏನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೀವಿ ಅದನ್ನು ಆ್ಯಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಅದ್ರ ಬದಲು ನಾನು ಡೈರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಟು ನೋಡಿ, ಇದು ಆ್ಯಸ್ ಇಟ್ ಈಸ್ ಇಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಶೋಲ್ಡ್ರು ಹಾಗೆ ಆರ್ಮೋಲ್ ಡೌನಿಂಗನ್ನು ನೋಡಿ, ಇಲ್ಲಿಗೆ ನ್ಯಾಚ್ ಹಾಕಂತೀನಿ ನೆಕ್ ವಿಡ್ತಿಗೆ. ಹಾಗೆ ಆ್ಯಸ್ ಇಟ್ ಈಸ್ ಹೆಂಗಿದು ಹಂಗೆ ನಾವು ಕಟ್ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟು ಕಟ್ ಮಾಡೋದಾದ್ರೂ ಒಂದೇ, ಮಾರ್ಕ್ ಮಾಡೋದಾದ್ರೂ ಒಂದೇ, ಎರಡೂ ಕೂಡ ಈಸಿ ಇರುತ್ತೆ. ನಾನು ಡೈರೆಕ್ಟಾಗಿ ಕಟ್ ಮಾಡಿಬಿಡ್ತೀನಿ. ನಮಗಿಲ್ಲಿ ನೋಡಿ ಆರ್ಮೋಲ್ ಪಾಯಿಂಟ್ ಸಿಗುತ್ತೆ. ಫ್ರಂಟ್ ಪಾರ್ಟಲ್ಲಿ ಏನು ಮಾರ್ಕ್ ಮಾಡ್ಕೊಳ್ತೀವಲ್ಲ ಅದು ನಮಗೆ ಇಲ್ಲಿ ಈಸಿಯಾಗಿ ಮಾರ್ಕಿಂಗ್ ಆಗುತ್ತೆ.
ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾಯಿದ್ದೀನಿ ಫ್ರಂಟ್ ಆರ್ಮೋಲ್ ಶೇಪ್ಗೋಸ್ಕರ. ಹಾಗೆ ಈ ಕಾರ್ನರ್ ಸೈಡಲ್ಲಿ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇದೆ, ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಅಲ್ಲಿಗಿದೆ, ಹಾಗೆ ನೆಕ್ ಬಿಡ್ತು ಇಲ್ಲಿಗಿದೆ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಇವಾಗ ಅಫೆಕ್ಸು ಹಾಗೆ ಅಫೆಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ನಮಗೆ ತುಂಬ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬ್ಲೌಸನ್ನು ಇಟ್ಕೊಂಡು ಫ್ರಂಟ್ ಪಾರ್ಟಲ್ಲಿ ನಾನು ಅಫೆಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೆಕೆಂಡ್ ಮೇನ್ ಡಾಟು ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಇದು. ನಾನು ಇದಕ್ಕೆ ಎರಡಕ್ಕೂ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕ್ಕೊಂತೀನಿ. ಹಾಗೆ ಬಂದು ನಾವು ಇವಾಗ ಫ್ರಂಟ್ ನೆಕ್ಕು ಡೀಪನ್ನು ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ನೋಡಿ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ನಾವು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ನೋಡಿ ಟೇಪಲ್ಲಿ ಕೂಡ ಮೆಜರ್ಮೆಂಟ್ ಮಾಡಿ ಮಾರ್ಕ್ ಮಾಡ್ಕೋಬೋದು. ಇದು ತುಂಬ ಈಸಿ ಮೆಥಡು ನಿಮಗೆ. ನೋಡಿ ಎಲ್ಲ ಮೆಜರ್ಮೆಂಟ್ಗಳು ಸಿಗ್ಬಿಡುತ್ತೆ ನಮಗೆ. ಹಾಗೆ ನೋಡಿ ಬೆಲ್ಟು ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ನಾವು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಮಾರ್ಜಿನ ನಂತರ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಫ್ರಂಟು ನೆಕ್ ಡೀಪಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಮಗೆ ಅಪೆಕ್ಸ್ ಟು ಅಪೆಕ್ಸ್ ಎಷ್ಟು ಬರುತ್ತೆ ಅಂತಂದರೆ ಚೆಸ್ಟ್ ಮೆಜರ್ಮೆಂಟ್ನ 10ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೋಬೇಕು. ಇದು ಬಂದು 3.8 ಬರುತ್ತೆ, ಅದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಡಾಟ್ ಬಂದು 2.5 ಇಂಚು ನಾನು ಡಾಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸೈಜ್ಗೆ 2.5 ಇಂಚ್ ಡಾಟು ಸಾಕು. ಹಾಗೆ ನೋಡಿ ಇಲ್ಲಿ 1 ಇಂಚು ನಾವು ಆ್ಯಡ್ ಮಾಡ್ಕೊಳ್ಳೋಣ ಸ್ಟಿಚಿಂಗ್ ಮಾರ್ಜಿನನ್ನು. ಹಾಗೆ ಇದನ್ನು ಸೇರಿಸೋಣ ಲೈನನ್ನು. ಹಾಗೆ ಇಲ್ಲಿ ಮೇಲೆ ಕೂಡ ಒಂದು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಬರುತ್ತೆ ನೋಡಿ. ಇದು ಅರ್ಧಕ್ಕೆ 5.25 ಇದೆ, 2.25ಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಹಾಗೆ ಡಾಟ್ ಬಂದು 1/2 ಇಂಚು ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಆರ್ಮೋಲ್ ಹತ್ರ ಡಾಟ್ ಬಂದು ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೆಳಗಡೆ ವೇಸ್ಟ್ ಮೆಜರ್ಮೆಂಟ್ ಬಂದು 7.5 ಇದೆ ನಾವು ಬ್ಯಾಕ್ ಸೈಡಲ್ಲಿ ನೋಡ್ಕೊಂಡಾಗೆ. ಹಾಗೆ 7.5 ಇಂಚಿಗೆ ಮೊದಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 2.5 ಇಂಚು ಡಾಟ್ ಇದೆ, ಅದನ್ನು ನಾವು ಎಕ್ಸ್ಟ್ರಾ ತೊಗೋಬೇಕು. ಡಾಟ್ ಎಷ್ಟು ಇದ್ದಿರ್ತೀರೋ ಅಷ್ಟನ್ನೇ ತೊಗೋಬೇಕು. ಸ್ಟಿಚಿಂಗ್ ಮಾರ್ಜಿನ್ ಬಂದು 1.25 ಇಂಚು. ಹಾಗೆ ಇದಕ್ಕೆ ನಾವು ಲೈನ್ ಹಾಕೋಣ. ಹಾಗೆ ನಾವು 4 ಡಾಟನ್ನು ಮಾರ್ಕ್ ಮಾಡೋದಾದರೆ ನೋಡಿ ಸ್ನೇಹಿತರೆ 4 ಡಾಟನ್ನು ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಹಾಗೆ ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ನೆಕ್ಸ್ಟ್ ಶೇಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ಡಾಟಿಗೆಲ್ಲ ಕ್ಲೀನಾಗಿ ನ್ಯಾಚ್ ಹಾಕೋಣ. ನೋಡಿ ಮಾರ್ಕಿಂಗ್ ಎಲ್ಲ ನಮಗೆ ಕರೆಕ್ಟಾಗಿ ಬರಬೇಕು, ಹಾಗಾಗಿ ನ್ಯಾಚ್ ಹಾಕೋಬೇಕು. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಬಂದು ಇವಾಗ ನಾವು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಇಲ್ಲಿ ಫ್ರಂಟ್ ಪಾರ್ಟ್ ಏನು ಕಟ್ ಮಾಡಿದ್ದೀವಿ ಇಲ್ಲೇ ಕಂಟಿನ್ಯೂ ಮಾಡಿ ನಾವು ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ನಮಗೆ ತುಂಬ ಈಸಿ ಆಗುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ. ನೋಡಿ 2.5 ಇಂಚು ಬೆಲ್ಟು ಅಗಲ ಬೇಕು ನಮಗೆ. ನಾವು ಸೈಡಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಿ, ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2.5 ಇದೆ, 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದ್ದೀನಿ. ಹಾಗೆ ಇದಕ್ಕೊಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿವರೆಗೂ ನಮಗೆ ಬೆಲ್ಟು ಬರಬೇಕು. ಇಲ್ಲೊಂದು ಸ್ವಲ್ಪ ನಾವು ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಲ್ಲಿ ಡಾಟ್ ಹಿಡಿದಿರ್ತೀವಲ್ಲ, ನೋಡಿ ಇದು HD ಹೆಂಗಿದೆಯೋ ಹಂಗೆ ಇರಲಿ ನಮಗೆ. ಇಲ್ಲಿಂದ ಡಾಟ್ ಎಲ್ಲಿ ಹಿಡಿದೀವಿ ಇಲ್ಲಿ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ನಾವು. ಈ ರೀತಿ ನಮಗೆ ಬೆಲ್ಟು ಹಾಗಾದರೆ ಪರ್ಫೆಕ್ಟಾಗಿ ಕೂರುತ್ತೆ. ನೋಡಿ ಇಷ್ಟು ಸಿಂಪಲ್ ಇದು ಬೆಲ್ಟ್ ಕಟ್ ಮಾಡೋದು. ನೋಡಿ ಇದನ್ನು ಈ ಶೇಪನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಸಿಂಪಲ್ಲಾಗಿ ನೀವು ಬೆಲ್ಟನ್ನು ಕೂಡ ಕಟ್ ಮಾಡ್ಬೋದು. ಹಾಗೆ ಬಂದು ಇವಾಗ ನಾವು ಸ್ಲೀವನ್ನು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡೋಣ. ನೋಡಿ 2 ಸ್ಲೀವ್ನು ನಾನು ಒಂದೇ ಸಾರಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ನೀವು ಬಿಗ್ನರ್ಸ್ ಆಗಿದ್ದರೆ ದಯವಿಟ್ಟು ಅಳತೆ ಬ್ಲೌಸಿಂದನೇ ಮಾರ್ಕ್ ಮಾಡಿ, ನಿಮಗೆ ತುಂಬ ಈಸಿ ಇರುತ್ತೆ ಇದು ಮೆಥಡು. ನೋಡಿ ಈ ರೀತಿ ನಾವು HDಸು ಅಳತೆ ಬ್ಲೌಸಲ್ಲಿ ಸ್ಲೀವ್ ಹೆಂಗಿದೆಯೋ ಹಂಗಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ನಾನಿಲ್ಲಿ. ನೋಡಿ ಎಕ್ಸ್ಟ್ರಾ ನಾವು ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗಿದೆ 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್, ಇದಕ್ಕೂ ಕೂಡ ಅಷ್ಟೇ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಸ್ಕೇಲ್ ಇದ್ದರೆ ತುಂಬ ಈಸಿಯಾಗಿ ನೀವು ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೋಬೋದು. ಈ ವಿಡಿಯೋ ಸೈಡಲ್ಲಿ ಬರ್ತಾ ಇದೆ, ಬೇಕಾದರೆ ನೀವು ಬೈ ಮಾಡ್ಬೋದು. ಅದನ್ನು ಕ್ಲಿಕ್ ಮಾಡಿದರೆ ನೀವು ಫ್ಲಿಪ್ಕಾರ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. ಹಾಗೆ ಇದರಲ್ಲಿ ಒಂದು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಾವು ಸ್ಲೀವ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಟೈಲರಿಂಗ್ ಕಲಿಯಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.